ನಿನ್ನೆ ಘಟನೆ ಕುರಿತು ಅವರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿತ್ತು. ಈಗ ಅವ್ರಿಗೆ ಭಯ, ನಿನ್ನೆ ಎನ್ಕೌಂಟರ್ ಆದಮೇಲೆ ಒಂದು ನಂಬಿಕೆ ಬರ್ತಾ ಇದೆ. ಏನು ಹೇಳ್ತೀವಿ? ಅಲ್ಲ, ಆಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯವರು ಭಾಳ ತುರ್ತಾಗಿ, ಆಮೇಲೆ ಕಮಿಷನರ್ ಜೊತೆಗೆ ಇರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿಯವರವರು ಅವನ್ನ ಇಮಿಡಿಯೇಟು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಅಂದರೆ ಸಾರ್ವಜನಿಕರಿಗೆ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಈ ವಿಷಯದಲ್ಲಿ. ಅದಾದ ನಂತರ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನಿದೆ, ಸೊ ಇದು ಆ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ತಲೆ ತಗ್ತಕ್ಕಂಥ ಇನ್ಸಿಡೆಂಟ್. ಯಾರೊಬ್ಬರು ಮೆಂಟಲಿ ಸಿಕ್ಕಿರ್ತಕ್ಕಂಥದ್ದು ಮಾಡ್ಬೋದು. ಸೊ ಇನ್ನು ಇಲಾಖೆಗಳು, ನಮ್ಮೆಲ್ಲ ಇಲಾಖೆಗಳು, ಸರ್ಕಾರಗಳು, ಸಾರ್ವಜನಿಕರು ಕೂಡ ಇಂಥವೆಲ್ಲ ಎಚ್ಚರಿಸಬೇಕು. ಯಾಕಂದರೆ ಚಿಕ್ಕ ಮಕ್ಕಳನ್ನ ರೋಡಲ್ಲಿ ಬಿಡೋದಾಗಿರಲಿ, ಬೇರೆ ಬೇರೆ ಜಾಗದಲ್ಲಿ ಬಿಡೋದಾಗಿರಲಿ, ನಮ್ಮದು ಜವಾಬ್ದಾರಿ ಇದೆ. ಸೊ ಹಂಗಾಗಿ ಎಲ್ಲ ಇಲಾಖೆಯವ್ರಿಗೆ ಕೂಡ ನಾವು ತಾಕೀತು ಕೂಡ ಮಾಡ್ತೀವಿ. ನಿಮ್ಮ ಮೇಲೆ ಒಂದು ಡ್ರೈವ್ನ ಜಾಸ್ತಿ ಮಾಡ್ತಕ್ಕಂಥದ್ದು, ಇಂಥ ರಿಮೋಟ್ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಎಚ್ಚರಿಕೆ ನಾವು ವಹಿಸ್ಬೇಕಂತ ತಮ್ಮ ಮುಖಾಂತರ ನಮ್ಮ ಇಲಾಖೆಯವರಿಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್ಕಾರ ಕೂಡ ಪರಿಹಾರ ಘೋಷಣೆ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಇಲ್ಲಿ ಸಲೀಂ ಅಹಮದ್ ಅವರು ಇದ್ದಂಥ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿವರೆಗೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ನಾನು ಇನ್ನೂ ಹೆಚ್ಚಿನ ಪರಿಹಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಬೇಡ್ಕೊಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.